ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜುಲಾಗ್. ಫ್ರೆಂಡ್ಸ್, ಇವತ್ತು ಟೂ ಸ್ಟೈಲ್ ಆಗು ಅಂತಲೇ ಹೇಳ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಏನು ಮಾಡಿದ್ದೀನಿ ಅಂತ ಬನ್ನಿ ನೋಡ್ಕೊಬರೋಣ. ಹಾಗೆ ಇವತ್ತು ಮಧ್ಯಾಹ್ನ ಲಂಚ್ಗೆ ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಬಟ್ರ್ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಅದು ಕೂಡ ನೋಡ್ಕೊಬರೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ನಾನು ಪಲಾವ್ಗೆ ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮಗ್ಗು, ಬೀನ್ಸು, ನೋಕೋಲು, ಕ್ಯಾರೆಟು ಎಲ್ಲ ತೊಗೊಂಡಿದ್ದೀನಿ. ಮತ್ತು ಒಂದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಒಂದು 3 ಟೊಮೊಟೊ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದೊಂದೇ ಜಾರ್ಗೆ ಇಂಗ್ರೀಡಿಯೆಂಟ್ಸ್ನ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ 1 ಇಂಚ್ ಆಗೋಷ್ಟು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡೆ. ಸ್ವಲ್ಪ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ನಾನು ಸಿಪ್ಪೆ ಏನು ಬಿಡಿಸಿಟ್ಕೊಂಡಿಲ್ಲ, ನಾರ್ಮಲಾಗಿ ಹಾಗೆ ಹಾಕ್ಕೊಳ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 3 ಟೊಮೊಟೊವನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ಇದು ಒಂದು ಸೈಡ್ಗೆ ಇಟ್ಬಿಟ್ಟು ಆನಂತರ ಈಗ ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರನ್ನು ಇಟ್ಟು ಸ್ಟವನ್ನು ಆನ್ ಮಾಡಿಕೊಂಡು ಮೊದಲಿಗೆ ಕುಕ್ಕರನ್ನು ಇಟ್ಟಿದ್ದೀನಿ. ನಾನು ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಪಲಾವ್ ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆನಂತರ ಈಗ ಒಂದು ಸ್ವಲ್ಪ ಲವಂಗ, ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ. ಆನಂತರ ಸ್ವಲ್ಪ ಗೀಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಪ್ಪ ಒಂದು ನಾನು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಅಂತಲೇ ಹೇಳ್ತೀನಿ. ತುಂಬ ಪರಿಮಳ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಆನಂತರ ಒಂದು ಈರುಳ್ಳಿಯನ್ನು ಸ್ಲೈಸಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಾವು ತರಕಾರಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ತರಕಾರಿಯನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಈಗ ನಂತರ ನೋಕೋಲು ಈ ಥರ ಸ್ಲೈಸಿಯಾಗಿ ಉದ್ದ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅನ್ನ ಜೊತೆಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ತೀನಿ. ಬೀನ್ಸು ನಾನು ಈ 3 ನಿಮ್ಮ ಹತ್ರ ಇನ್ನೂ ಎಕ್ಸ್ಟ್ರಾ ತರಕಾರಿಸ್ ಇದ್ದರೆ ಹಾಕ್ಕೊಬೋದು. ಬಟಾಣಿ ಆ ಥರ ಇದ್ದರೆ ಹಾಕ್ಕೊಬೋದು. ನನ್ನ ಬಟಾಣಿ ಆ ಥರ ಇರಲಿಲ್ಲ, ಬಟ್ ನಾನು ಹಾಕ್ಕೊಳ್ಳಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಬೋದು ಅಂತಲೇ ಹೇಳ್ತೀನಿ. ಮನೆಯಲ್ಲಿ ಏನಾದರೂ ತಂದಿದ್ರೆ ಹಾಕ್ಕೊಬೋದು. ಮತ್ತು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದು ಕೂಡ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದ್ರೇ ಫ್ಲೇವರ್ ತುಂಬ ಚೆನ್ನಾಗಿರೋದು ಪಲಾವ್ಗೆ ಅಂತಲೇ ಹೇಳ್ತೀನಿ. ಆಮೇಲೆ ಸ್ವಲ್ಪ ಅಕ್ಕಿಯನ್ನು ನಾನು 2 ನಿಮಿಷಗಳ ಕಾಲ ಕ್ಲೀನಾಗಿ ತೊಳೆದು ಇಟ್ಕೊಂಡು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಒಂದು 2 ನಿಮಿಷಗಳ ಕಾಲ ಅಂತಲೇ ಹೇಳ್ತೀನಿ. ಆನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಒಂದು ಅರ್ಧ ಆಗೋಷ್ಟು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ತುಂಬ ಒಂದು ಫುಲ್ಲು ನಿಂಬೆಹಣ್ಣನ್ನು ನಾನು ಹಾಕೋಕ್ಕೆ ಹೋಗಿಲ್ಲ, ಅರ್ಧ ಮಾತ್ರ. ಯಾಕಂದರೆ ಟೊಮೊಟೊ ಸೇರಿಸಿರೋದ್ರಿಂದ ಒಂದು ಅರ್ಧ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಆನಂತರ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಿಲನ್ನು ಕೂಗಿಸಿದ್ರೆ ಸರಿ ಹೋಗುತ್ತೆ. ತುಂಬ ವಿಸಿಲ್, ಒಂದು 3 ವಿಸಿಲ್ ಹತ್ರ ಕೂಗ್ಸೋಕ್ಕೆ ಹೋಗ್ಬಿಡಿ. ಒಂದು ಜಸ್ಟ್ 2 ವಿಸಿಲ್ ಬಂದರೆ ಸಾಕಿದ್ದಕ್ಕೆ ಆಯ್ತಲ್ಲ. ನೋಡಿ ಪಲಾವ್ ಯಾವ ಥರ ಆಗಿದೆ, ಪುಡಿ ಪುಡಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗಿದೆ ಅಂತಲೇ ಹೇಳ್ತೀನಿ. ನಂತರ ಈಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ, ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಆಪ್ಷನಲ್ಲಿ ಇದು ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. ಯಾಕಂದರೆ ಪಲಾವಲ್ಲಿ ಇರುತ್ತೆ ಅಂತಾರೆ, ಕೆಲವರು ಹಾಕ್ಕೊಳ್ಳಲ್ಲ. ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಪಲಾವ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಅಲ್ಲ, ತುಂಬ ಇಷ್ಟ ಆಯಿತು ಇದು ನನಗೆ. ಮಕ್ಕಳದು ಇಲ್ಲೇ ಸ್ಟಿಚಿಂಗ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಬಟ್ ಸ್ಟಿಚಿಂಗ್ ಚಾರ್ಜು ಒಂದು ಬೇಬಿಗಾದರೆ 2000 ಇರುತ್ತೆ, ದೊಡ್ಡವ್ರಿಗಾದರೆ 3000 ಆ ಥರ ಇರುತ್ತೆ. ತುಂಬ ಇಷ್ಟ ಆಯಿತು ಈ ಡಾಲು. ಫ್ರೆಂಡ್ಸ್, ನನಗೆ ಈಗ ಶಾಪಿಗೆ ಬಂದು ತುಂಬ ಹೊತ್ತಾಯಿತು. ನಾನು ಶಾಪಿಗೆ ಬಂದು ಒಂದು ಜ್ಯೂಸನ್ನು ತೊಗೊಂಡೆ. ನಾನು ವಾಟರ್ ಮಿಲನ್ ಜ್ಯೂಸನ್ನು ತೊಗೊಂಡೆ. ನಾನು ಡೇ ಆಫ್ ದ ಡ್ರಿಂಕ್ಸ್ನ ವಾಟರ್ ಮಿಲನ್ ಜ್ಯೂಸು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ತುಂಬ ಕೆಲಸ ಇತ್ತು ಮನೆಯಲ್ಲೂ, ಅದಕ್ಕಾಗಿ. ಬಟ್ ಏನು ಡೇ ಆಫ್ ದ ಡ್ರಿಂಕ್ಸ್ನ ಏನು ನಾನು ಇಂಗ್ರೀಡಿಯೆಂಟ್ಸ್ ತೋರ್ಸೋಕ್ಕಾಗಿಲ್ಲ. ಮತ್ತು ನಾನು ತಿಂತಾ ಇರೋದು ಪಲಾವು ಮತ್ತು ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ.
ಯಾಕಂದರೆ ಬೆಳಗ್ಗೆ ಹೊತ್ತು ಅಡುಗೆ ಅದು ಇದು ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ನಾನು ಒಟ್ಟಿಗೆ ಅಡುಗೆ ಎಲ್ಲ ಮಾಡ್ತೀನಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಹೀಗೆ ಇರುತ್ತೆ. ಯಾಕಂದರೆ ಮಕ್ಕಳು ಇರೋದ್ರಿಂದ ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಮತ್ತು ಅವರಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ತುಂಬ ಲೇಟ್ ಆಗುತ್ತೆ. ನಾನು ಯಾಕಂದರೆ ಬೆಳಗ್ಗೆ ಟೀ ಕುಡಿಯೋಕ್ಕೂ ಕಾಫಿ ಟೀ ಕುಡಿಯೋಕ್ಕೂ ಟೈಮ್ ಸಿಗೋಲ್ಲ ನನಗೆ. 4:30 ಹಂಗೆ ಎದ್ದೇಳ್ತೀನಿ. ಮತ್ತು ನೈಟ್ ಒಂದು 10:30 ಮಲಗಿಬಿಡ್ತೀನಿ. ಫ್ರೆಂಡ್ಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಈ ಥರ ಇರುತ್ತೆ. ಏನೇ ಕಷ್ಟ ಬಂದರೂ ನಿಭಾಯಿಸೋ ಶಕ್ತಿ ನಮ್ಮಲ್ಲಿರಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ. ಕೊಡೋ ಕಷ್ಟ ಕೊಡಲಿ ದೇವರು, ಬೇಡ ಅನ್ನಲ್ಲ. ಯಾಕಂದರೆ ನಮ್ಮ ಕಷ್ಟ ಮನುಷ್ಯನಿಗೆ ಬರ್ದ ಮರಕ್ಕೆ ಬರಲ್ಲ ಅಂತಾರಲ್ವ. ಮನುಷ್ಯನಿಗೆ ಅಲ್ವಾ ಕಷ್ಟ ಬರೋದು, ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ. ಮರಕ್ಕೂ ಅದರದ್ದೇ ಆದಂಥ ಸಮಸ್ಯೆ ಇರುತ್ತೆ, ಮನುಷ್ಯನಿಗೆ ಅದರದ್ದೇ ಅಂತ ಕಷ್ಟ ಇರುತ್ತೆ, ಅಷ್ಟೇನೇನಿಲ್ಲ. ಬಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗೋದು ನಮ್ಮ ಧರ್ಮ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂದರೆ ಭಟ್ರ ಶೈಲಿಯಲ್ಲಿ ಮಾಡುವಂಥ ವಿಧಾನ ಅಂತಲೇ ಹೇಳ್ತೀನಿ. ಫಸ್ಟು ಬೇಳೆಯನ್ನು ತೊಳ್ಕೊಂಡು ಕ್ಲೀನಾಗಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ಇದು ಫಿಲ್ಟ್ರ್ ವಾಟ್ರು ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಆನಂತರ ಒಂದು 3 ಟೊಮೊಟೊನ ಹಾಕ್ಕೊಂಡೆ, ಒಂದು 2-3 ವಿಸಿಲ್ ಕೂಗಿಸಿದ್ರೆ ಆಯಿತು. ಇವಾಗ ಏನೆಲ್ಲ ತೊಗೊಂಡಿದ್ದೀನಿ: ಕಡಲೆಬೇಳೆ, ಜೀರಿಗೆ, ಅರಿಶಿನ, ಸಾಂಬಾರು ಪುಡಿ ಮತ್ತು ಉದ್ದಿನ ಬೇಳೆ ತೊಗೊಂಡಿಲ್ಲ ನಾನು, ಉದ್ದಿನ ಕಾಳು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವು, ಈರುಳ್ಳಿ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ನುಗ್ಗೆಕಾಯಿನ ಎಲ್ಲ ಈ ಥರ ನಾರನ್ನು ತೆಗೆದು ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ನೋಡಿ, ಒಂದು ಸೈಡ್ಗೆ ಬೇಳೆ ಬೇಯಿಸ್ಕೊಂಡಿದ್ದು ಆಗಿದೆ, ಬೇಳೆನೂ ಮತ್ತು ಟೊಮೊಟೊ. ಇನ್ನೊಂದು ಈಗ ಕಡಾಯಿ ಇಟ್ಬಿಟ್ಟು ಒಂದು ದೊಡ್ಡದಾಗಿರುವಂಥ ಒಂದು ಪಾತ್ರೆ ಥರ ಅಂತಲೇ ಹೇಳ್ತೀನಿ. ಇದು ಪಾತ್ರೆಯನ್ನು ಇಟ್ಬಿಟ್ಟು ಆನಂತರ ಸಾಸಿವೆಯನ್ನು ಹಾಕ್ಕೊಂಡು ಚಿಟಪಟ ಅನ್ನೋ ಥರ ಇದು ಆಗೋದ್ಮೇಲೆ ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ ನಾನು. ಉದ್ದಿನ ಬೇಳೆ ತೊಗೊಂಡಿಲ್ಲ, ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆನಂತರ ಈಗ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಎಣ್ಣೆ ಜೊತೆಯಲ್ಲೇ ಸ್ವಲ್ಪ ಫ್ರೈ ಆಗಲಿ. ಆನಂತರ ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು 4 ತೊಗೊಂಡಿದ್ದೀನಿ ಅಷ್ಟೇ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಆನಂತರ ಲಾಸ್ಟಿಗೆ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಹಾಗೆ ಈರುಳ್ಳಿ, 1 ಗೆಡ್ಡೆಯಾಗೋಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೆ ನಾನು. ಹಾಗೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಕಾಲು ಸ್ಪೂನಾಗಷ್ಟು ಅರಿಶಿನ ಹಾಕ್ಕೊಂಡಿದ್ದೆ. ಈಗ ಏನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಆ ಟೊಮೊಟೊನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲೇ. ತುಂಬ ನುಣ್ಣಗೆ ಬೇಯಿಸ್ಕೊಬಿಟ್ಟಿದ್ದೀನಿ. ಈ ಥರ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಒಂದು 4 ಸ್ಪೂನಾಗಷ್ಟು ನಾನು ಸಾಂಬಾರು ಪೌಡ್ರನ್ನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ನೀರು ನೋಡಿಕೊಂಡು ನೀರು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಅಂತಲೇ ಹೇಳ್ತೀನಿ. ನಿಮಗೆ ಕ್ವಾಂಟಿಟಿ ಯಾವ ಥರ ಇರುತ್ತೆ ಅದರ ಮೇಲೆ ಒಂದು ಸ್ವಲ್ಪ ತುಂಬ ತಿಕ್ನೆಸ್ಸಾಗಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಇದು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಲಾಸ್ಟಿಗೆ ನುಗ್ಗೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 5 ನಿಮಿಷಗಳ ಕಾಲ ಅಥವಾ 4 ನಿಮಿಷಗಳ ಕಾಲ ಬೆಂದರೆ ಸಾಕಾಗುತ್ತೆ. ತುಂಬ ಬೇಯಲಿಕ್ಕೆ ಬಿಡಬೇಡಿ. ಇದು ತುಂಬ, ಯಾಕಂದರೆ ಅದು ನುಗ್ಗೆಕಾಯಿ ಎಲ್ಲ 2 ಪೀಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಲಾಸ್ಟಿಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಾಗಷ್ಟು ಅಚ್ಚ ಖಾರದ ಪುಡಿ. ನಾನು ಕ್ವಾಂಟಿಟಿ ಜನಕ್ಕೆ ಅಂದರೆ ಒಂದು 5 ಜನಕ್ಕೆ ಆಗೋಷ್ಟು ನಾನು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇದು ನೋಡಿ, ತುಂಬ ಪರಿಮಳ ಅಂತೂ ತುಂಬ ಚೆನ್ನಾಗಿ ಇದೆ ಅಂತಲೇ ಹೇಳ್ತೀನಿ. ನಿಮ್ಮ ಸ್ವಲ್ಪ ಹಿಂಗು ಬೇಕಂದರೆ ಹಿಂಗು ಹಾಕ್ಕೊಳ್ಳಿ. ನನಗೆ ಆಪ್ಷನಲ್ಲು ಇದು. ನಿಮಗೆ ಹಿಂಗು ಬೇಕಂದರೆ ಹಿಂಗು ಹಾಕ್ಕೋಬೋದು. ನನಗೆ ಬೇಡ ಅಂತ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಮಾಡಿದ್ದೀನಿ ಇವತ್ತೆಲ್ಲ ಲಂಚು ಹಾಗೆ ಬ್ರೇಕ್ಫಾಸ್ಟು ಅಂತ. ಇವತ್ತಿನ ಡೇ ಈ ಥರ ಇತ್ತು. ನೆಕ್ಸ್ಟ್ ಡೇ ಯಾವ ಥರ ಏನು ಅಂತ ನೋಡೋಣ. ಓಕೆ, ಬಾಯ್ ಫ್ರೆಂಡ್ಸ್, ಇನ್ ದ ನೆಕ್ಸ್ಟ್